ಭಾರತದ ಸಮರ ಮುಂದುವರೆದಿದೆ. ಭಾರತದಿಂದ ಮತ್ತೊಂದು ರಾಜತಾಂತ್ರಿಕ ವಾರ್ ನಡೀತಾ ಇದೆ. ಪಾಕಿಸ್ತಾನದ ಮುಖವಾಡವನ್ನು ಕಳಿಸೋದಕ್ಕೆ ರಣತಂತ್ರವನ್ನು ರೂಪಿಸಿದೆ. ವಿಶ್ವಕ್ಕೆ ಸಂದೇಶವನ್ನು ಸಾರೋದಕ್ಕೆ 7 ಸಂಸದರ ನಿಯೋಗವನ್ನ ಕಳಿಸ್ತಾ ಇದೆ ಭಾರತ. 7 ಜನರನ್ನ ಒಳಗೊಂಡಂತಹ ಒಂದು ನಿಯೋಗ ಪಾಕಿಸ್ತಾನದ ಮುಖವಾಡವನ್ನು ಕಳಿಸೋದಕ್ಕೆ ರಣತಂತ್ರ. ಯಾಕಂತಂದ್ರೆ ಪಾಕಿಸ್ತಾನ ಇಲ್ಲಿ ಮಾಡೋದೊಂದು, ಜಗತ್ತಿನಾದ್ಯಂತ ಹೋಗಿ ಹೇಳ್ಕೊಳ್ಳೋದೊಂದು. ಸೊ ಅದರ ಮುಖವಾಡವನ್ನು ಕಳಿಸುವಂತ ಕೆಲಸನ ಭಾರತ ಜಾಗತಿಕ ಮಟ್ಟದಲ್ಲಿ ಮಾಡಬೇಕಾಗಿದೆ. ಹಾಗಾಗಿ ಇದೊಂಥರ ಇನ್ಫಾರ್ಮೇಶನ್ ವಾರ್. ಭಾರತದ ವಿರುದ್ಧ ನಡೀತಾ ಇರತಕ್ಕಂತಹ ಮಾಹಿತಿ ಯುದ್ಧವನ್ನ ತಡೆಯೋದಕ್ಕೆ ಭಾರತ ಪ್ರತಿತಂತ್ರ ರೂಪಿಸಿದೆ. 7 ಜನರನ್ನ ಒಳಗೊಂಡ ಸರ್ವಪಕ್ಷಗಳ ಸದಸ್ಯರ ತಂಡ. ಮತ್ತೊಂದು ಕಡೆ ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗತ್ತೆ. ಈ ಬಗ್ಗೆ ವಿಶ್ವಕ್ಕೆ ತಿಳಿಸಲಿದೆ ಭಾರತದ ನಿಯೋಗ. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಿಗೆ ಈ ಸದಸ್ಯರು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ತಿಂಗಳ ಅಂತ್ಯದಲ್ಲಿ ಭೇಟಿ ಕೊಟ್ಟು 7 ಮಂದಿ ಸದಸ್ಯರು ಅಲ್ಲಿ ನಮ್ಮ ಪರಿಸ್ಥಿತಿ ಏನಿದೆ, ನಮ್ಮ ನಿಲುವೇನಿದೆ, ನಮ್ಮ ಕಾರ್ಯಾಚರಣೆಗಳೇನಿತ್ತು ಅನ್ನೋದೆಲ್ಲವನ್ನು ಕೂಡ ವಿವರಿಸ್ತಾರೆ. ಎಲ್ಲ ಪಕ್ಷಗಳವರಿದ್ದಾರೆ. ಕಾಂಗ್ರೆಸ್ನ ಶಶಿ ಥರೂರ್, ಬಿಜೆಪಿಯ ರವಿಶಂಕರ್ ಪ್ರಸಾದ್, ಬೈಜಯಂತ್ ಪಾಂಡಾ, ಜೆಡಿಯುನ ಸಂಜಯ್ ಕುಮಾರ್ ಝಾ, ಡಿಎಂಕೆಯ ಕನ್ನಿಮೋಳಿ, ಎನ್ಸಿಪಿಯ ಸುಪ್ರಿಯಾ ಸುಳೆ, ಶಿವಸೇನೆಯ ಶ್ರೀಕಾಂತ್ ಶಿಂಧೆ ನೇತೃತ್ವದ ತಂಡ. ಇದು ವಿವಿಧ ದೇಶಗಳಿಗೆ ಭೇಟಿ ನೀಡಲಿರುವ ಈ 7 ಜನರ ತಂಡ. ಕೇವಲ ಬಿಜೆಪಿ ಸದಸ್ಯರು ಮಾತ್ರ ಇಲ್ಲ ಇದರಲ್ಲಿ, ಬೇರೆ ಬೇರೆ ಪಕ್ಷಗಳ ಸದಸ್ಯರೇ ಜಾಸ್ತಿ ಇದ್ದಾರೆ. ಬಿಜೆಪಿಯ ರವಿಶಂಕರ್ ಪ್ರಸಾದ್ ಬಿಟ್ರೆ ಬೇರೆಯವರೆಲ್ಲರೂ ಬೇರೆ ಬೇರೆ ಪಕ್ಷಗಳವರೇ ಇರುವಂತದ್ದು ಹೆಚ್ಚಿನ ಜನ. ಸೊ ಶಶಿ ಥರೂರ್ ಕೂಡ ಇದ್ದಾರೆ ಇದರಲ್ಲಿ. ಇವರೆಲ್ಲರೂ ಬೇರೆ ಬೇರೆ ದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಭಾರತದ ವಸ್ತುಸ್ಥಿತಿ ಏನು, ಭಾರತದ ಕ್ರಮ ಏನು, ಭಾರತ ಯಾಕೆ ಆಪರೇಷನ್ ಸಿಂಧೂರನ್ನ ಮಾಡಬೇಕಾಯಿತು, ಭಾರತದ ಸೇನಾ ಕಾರ್ಯಾಚರಣೆಯ ಶೈಲಿ ಏನು, ಈ ಎಲ್ಲ ವಿಚಾರವನ್ನ ತಿಳಿಸಲಿದ್ದಾರೆ. ಸೊ ಇದು ಆಕ್ಚುಲಿ ಒಂದು ಬಹಳ ಅದ್ಭುತವಾದ ಹೆಜ್ಜೆ. ಈ ಹಿಂದೆ ಪಿ.ವಿ. ನರಸಿಂಹರಾವ್ ಕಾಲದಲ್ಲಿ ಅವರು ಇಂಥದ್ದೊಂದು ಮಾತುಕತೆಗೆ ವಾಜಪೇಯಿ ಅವರನ್ನ, ವಿರೋಧ ಪಕ್ಷದಲ್ಲಿದ್ದಂತಹ ವಾಜಪೇಯಿ ಅವರನ್ನ ಆಯ್ಕೆ ಮಾಡ್ತಾರೆ. ಸೊ ಅದೊಂದು ಬಹಳ ಜಾಣ ನಡೆಯಾಗಿತ್ತು ಅಂತ. ಅಂಥದ್ದೇ ಒಂದು ಬಹಳ ಜಾಣ ನಡೆಯನ್ನ ಈಗ ಬೇರೆ ಬೇರೆ ದೇಶಗಳಿಗೆ ಕಳಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇರಿಸಿದ್ದಾರೆ ಅಂತಾನೆ ಹೇಳಬೇಕು. ಬಹಳ ಬುದ್ಧಿವಂತಿಕೆಯ ಹೆಜ್ಜೆ ಅಷ್ಟೇ ಅಲ್ಲ, ಬಹಳ ಒಳ್ಳೆಯ ಹೆಜ್ಜೆ ಇದು ಪ್ರಜಾಪ್ರಭುತ್ವದಲ್ಲಿ. ಉಗ್ರರ ವಿರುದ್ಧ ಭಾರತದ ಸಮರ ಮುಂದುವರೆದಿದೆ. ಭಾರತದಿಂದ ಮತ್ತೊಂದು ರಾಜತಾಂತ್ರಿಕ ವಾರ್ ನಡೀತಾ ಇದೆ. ಪಾಕಿಸ್ತಾನದ ಮುಖವಾಡವನ್ನು ಕಳಿಸೋದಕ್ಕೆ ರಣತಂತ್ರವನ್ನು ರೂಪಿಸಿದೆ. ವಿಶ್ವಕ್ಕೆ ಸಂದೇಶವನ್ನು ಸಾರೋದಕ್ಕೆ 7 ಸಂಸದರ ನಿಯೋಗವನ್ನ ಕಳಿಸ್ತಾ ಇದೆ ಭಾರತ. 7 ಜನರನ್ನ ಒಳಗೊಂಡಂತಹ ಒಂದು ನಿಯೋಗ ಪಾಕಿಸ್ತಾನದ ಮುಖವಾಡವನ್ನು ಕಳಿಸೋದಕ್ಕೆ ರಣತಂತ್ರ. ಯಾಕಂತಂದ್ರೆ ಪಾಕಿಸ್ತಾನ ಇಲ್ಲಿ ಮಾಡೋದೊಂದು, ಜಗತ್ತಿನಾದ್ಯಂತ ಹೋಗಿ ಹೇಳ್ಕೊಳ್ಳೋದೊಂದು. ಸೊ ಅದರ ಮುಖವಾಡವನ್ನು ಕಳಿಸುವಂತ ಕೆಲಸನ ಭಾರತ ಜಾಗತಿಕ ಮಟ್ಟದಲ್ಲಿ ಮಾಡಬೇಕಾಗಿದೆ. ಹಾಗಾಗಿ ಇದೊಂಥರ ಇನ್ಫಾರ್ಮೇಶನ್ ವಾರ್. ಭಾರತದ ವಿರುದ್ಧ ನಡೀತಾ ಇರತಕ್ಕಂತಹ ಮಾಹಿತಿ ಯುದ್ಧವನ್ನ ತಡೆಯೋದಕ್ಕೆ ಭಾರತ ಪ್ರತಿತಂತ್ರ ರೂಪಿಸಿದೆ. 7 ಜನರನ್ನ ಒಳಗೊಂಡ ಸರ್ವಪಕ್ಷಗಳ ಸದಸ್ಯರ ತಂಡ. ಮತ್ತೊಂದು ಕಡೆ ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗತ್ತೆ. ಈ ಬಗ್ಗೆ ವಿಶ್ವಕ್ಕೆ ತಿಳಿಸಲಿದೆ ಭಾರತದ ನಿಯೋಗ. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಿಗೆ ಈ ಸದಸ್ಯರು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ತಿಂಗಳ ಅಂತ್ಯದಲ್ಲಿ ಭೇಟಿ ಕೊಟ್ಟು 7 ಮಂದಿ ಸದಸ್ಯರು ಅಲ್ಲಿ ನಮ್ಮ ಪರಿಸ್ಥಿತಿ ಏನಿದೆ, ನಮ್ಮ ನಿಲುವೇನಿದೆ, ನಮ್ಮ ಕಾರ್ಯಾಚರಣೆಗಳೇನಿತ್ತು ಅನ್ನೋದೆಲ್ಲವನ್ನು ಕೂಡ ವಿವರಿಸ್ತಾರೆ. ಎಲ್ಲ ಪಕ್ಷಗಳವರಿದ್ದಾರೆ. ಕಾಂಗ್ರೆಸ್ನ ಶಶಿ ಥರೂರ್, ಬಿಜೆಪಿಯ ರವಿಶಂಕರ್ ಪ್ರಸಾದ್, ಬೈಜಯಂತ್ ಪಾಂಡಾ, ಜೆಡಿಯುನ ಸಂಜಯ್ ಕುಮಾರ್ ಝಾ, ಡಿಎಂಕೆಯ ಕನ್ನಿಮೋಳಿ, ಎನ್ಸಿಪಿಯ ಸುಪ್ರಿಯಾ ಸುಳೆ, ಶಿವಸೇನೆಯ ಶ್ರೀಕಾಂತ್ ಶಿಂಧೆ ನೇತೃತ್ವದ ತಂಡ. ಇದು ವಿವಿಧ ದೇಶಗಳಿಗೆ ಭೇಟಿ ನೀಡಲಿರುವ ಈ 7 ಜನರ ತಂಡ.
ಕೇವಲ ಬಿಜೆಪಿ ಸದಸ್ಯರು ಮಾತ್ರ ಇಲ್ಲ, ಇದರಲ್ಲಿ ಬೇರೆ ಬೇರೆ ಪಕ್ಷಗಳ ಸದಸ್ಯರೇ ಜಾಸ್ತಿ ಇದ್ದಾರೆ. ಬಿಜೆಪಿಯ ರವಿಶಂಕರ್ ಪ್ರಸಾದ್ ಬಿಟ್ರೆ ಬೇರೆಯವರೆಲ್ಲರೂ ಬೇರೆ ಬೇರೆ ಪಕ್ಷಗಳವರೇ ಇರುವಂತದ್ದು ಹೆಚ್ಚಿನ ಜನ. ಸೊ ಶಶಿ ಥರೂರ್ ಕೂಡ ಇದ್ದಾರೆ ಇದರಲ್ಲಿ. ಇವರೆಲ್ಲರೂ ಬೇರೆ ಬೇರೆ ದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಭಾರತದ ವಸ್ತುಸ್ಥಿತಿ ಏನು, ಭಾರತದ ಕ್ರಮ ಏನು, ಭಾರತ ಯಾಕೆ ಆಪರೇಷನ್ ಸಿಂಧೂರನ್ನ ಮಾಡಬೇಕಾಯ್ತು, ಭಾರತದ ಸೇನಾ ಕಾರ್ಯಾಚರಣೆಯ ಶೈಲಿ ಏನು, ಈ ಎಲ್ಲ ವಿಚಾರವನ್ನ ತಿಳಿಸಲಿದ್ದಾರೆ. ಸೊ ಇದು ಆಕ್ಚುಲಿ ಒಂದು ಬಹಳ ಅದ್ಭುತವಾದ ಹೆಜ್ಜೆ. ಈ ಹಿಂದೆ ಪಿ.ವಿ. ನರಸಿಂಹರಾವ್ ಕಾಲದಲ್ಲಿ ಅವರು ಇಂಥದ್ದೊಂದು ಮಾತುಕತೆಗೆ ವಾಜಪೇಯಿ ಅವರನ್ನ, ವಿರೋಧ ಪಕ್ಷದಲ್ಲಿದ್ದಂತಹ ವಾಜಪೇಯಿ ಅವರನ್ನ ಆಯ್ಕೆ ಮಾಡ್ತಾರೆ. ಸೊ ಅದೊಂದು ಬಹಳ ಜಾಣ ನಡೆಯಾಗಿತ್ತು ಅಂತ. ಅಂಥದ್ದೇ ಒಂದು ಬಹಳ ಜಾಣ ನಡೆಯನ್ನ ಈಗ ಬೇರೆ ಬೇರೆ ದೇಶಗಳಿಗೆ ಕಳಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇರಿಸಿದ್ದಾರೆ ಅಂತಾನೆ ಹೇಳಬೇಕು. ಬಹಳ ಬುದ್ಧಿವಂತಿಕೆಯ ಹೆಜ್ಜೆ ಅಷ್ಟೇ ಅಲ್ಲ, ಬಹಳ ಒಳ್ಳೆಯ ಹೆಜ್ಜೆ ಇದು ಪ್ರಜಾಪ್ರಭುತ್ವದಲ್ಲಿ. ಉಗ್ರರ ವಿರುದ್ಧ ಭಾರತದ ಸಮರ ಮುಂದುವರೆದಿದೆ. ಭಾರತದಿಂದ ಮತ್ತೊಂದು ರಾಜತಾಂತ್ರಿಕ ವಾರ್ ನಡೀತಾ ಇದೆ. ಪಾಕಿಸ್ತಾನದ ಮುಖವಾಡವನ್ನು ಕಳಿಸೋದಕ್ಕೆ ರಣತಂತ್ರವನ್ನು ರೂಪಿಸಿದೆ. ವಿಶ್ವಕ್ಕೆ ಸಂದೇಶವನ್ನು ಸಾರೋದಕ್ಕೆ 7 ಸಂಸದರ ನಿಯೋಗವನ್ನ ಕಳಿಸ್ತಾ ಇದೆ ಭಾರತ. 7 ಜನರನ್ನ ಒಳಗೊಂಡಂತಹ ಒಂದು ನಿಯೋಗ ಪಾಕಿಸ್ತಾನದ ಮುಖವಾಡವನ್ನು ಕಳಿಸೋದಕ್ಕೆ ರಣತಂತ್ರ. ಯಾಕಂತಂದ್ರೆ ಪಾಕಿಸ್ತಾನ ಇಲ್ಲಿ ಮಾಡೋದೊಂದು, ಜಗತ್ತಿನಾದ್ಯಂತ ಹೋಗಿ ಹೇಳ್ಕೊಳ್ಳೋದೊಂದು. ಸೊ ಅದರ ಮುಖವಾಡವನ್ನು ಕಳಿಸುವಂತ ಕೆಲಸನ ಭಾರತ ಜಾಗತಿಕ ಮಟ್ಟದಲ್ಲಿ ಮಾಡಬೇಕಾಗಿದೆ. ಹಾಗಾಗಿ ಇದೊಂಥರ ಇನ್ಫಾರ್ಮೇಶನ್ ವಾರ್. ಭಾರತದ ವಿರುದ್ಧ ನಡೀತಾ ಇರತಕ್ಕಂತಹ ಮಾಹಿತಿ ಯುದ್ಧವನ್ನ ತಡೆಯೋದಕ್ಕೆ ಭಾರತ ಪ್ರತಿತಂತ್ರ ರೂಪಿಸಿದೆ. 7 ಜನರನ್ನ ಒಳಗೊಂಡ ಸರ್ವ ಪಕ್ಷಗಳ ಸದಸ್ಯರ ತಂಡ. ಮತ್ತೊಂದು ಕಡೆ ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗತ್ತೆ. ಈ ಬಗ್ಗೆ ವಿಶ್ವಕ್ಕೆ ತಿಳಿಸಲಿದೆ ಭಾರತದ ನಿಯೋಗ. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಿಗೆ ಈ ಸದಸ್ಯರು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ತಿಂಗಳ ಅಂತ್ಯದಲ್ಲಿ ಭೇಟಿ ಕೊಟ್ಟು 7 ಮಂದಿ ಸದಸ್ಯರು ಅಲ್ಲಿ ನಮ್ಮ ಪರಿಸ್ಥಿತಿ ಏನಿದೆ, ನಮ್ಮ ನಿಲುವೇನಿದೆ, ನಮ್ಮ ಕಾರ್ಯಾಚರಣೆಗಳೇನಿತ್ತು ಅನ್ನೋದೆಲ್ಲವನ್ನು ಕೂಡ ವಿವರಿಸ್ತಾರೆ. ಎಲ್ಲ ಪಕ್ಷಗಳವರಿದ್ದಾರೆ. ಕಾಂಗ್ರೆಸ್ನ ಶಶಿ ಥರೂರ್, ಬಿಜೆಪಿಯ ರವಿಶಂಕರ್ ಪ್ರಸಾದ್, ಬೈಜಯಂತ್ ಪಾಂಡಾ, ಜೆಡಿಯುನ ಸಂಜಯ್ ಕುಮಾರ್ ಝಾ, ಡಿಎಂಕೆಯ ಕನ್ನಿಮೋಳಿ, ಎನ್ಸಿಪಿಯ ಸುಪ್ರಿಯಾ ಸುಳೆ, ಶಿವಸೇನೆಯ ಶ್ರೀಕಾಂತ್ ಶಿಂಧೆ ನೇತೃತ್ವದ ತಂಡ. ಇದು ವಿವಿಧ ದೇಶಗಳಿಗೆ ಭೇಟಿ ನೀಡಲಿರುವ ಈ 7 ಜನರ ತಂಡ. ಕೇವಲ ಬಿಜೆಪಿ ಸದಸ್ಯರು ಮಾತ್ರ ಇಲ್ಲ, ಇದರಲ್ಲಿ ಬೇರೆ ಬೇರೆ ಪಕ್ಷಗಳ ಸದಸ್ಯರೇ ಜಾಸ್ತಿ ಇದ್ದಾರೆ. ಬಿಜೆಪಿಯ ರವಿಶಂಕರ್ ಪ್ರಸಾದ್ ಬಿಟ್ರೆ ಬೇರೆಯವರೆಲ್ಲರೂ ಬೇರೆ ಬೇರೆ ಪಕ್ಷಗಳವರೇ ಇರುವಂತದ್ದು ಹೆಚ್ಚಿನ ಜನ. ಸೊ ಶಶಿ ಥರೂರ್ ಕೂಡ ಇದ್ದಾರೆ ಇದರಲ್ಲಿ. ಇವರೆಲ್ಲರೂ ಬೇರೆ ಬೇರೆ ದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಭಾರತದ ವಸ್ತುಸ್ಥಿತಿ ಏನು, ಭಾರತದ ಕ್ರಮ ಏನು, ಭಾರತ ಯಾಕೆ ಆಪರೇಷನ್ ಸಿಂಧೂರನ್ನ ಮಾಡಬೇಕಾಯ್ತು, ಭಾರತದ ಸೇನಾ ಕಾರ್ಯಾಚರಣೆಯ ಶೈಲಿ ಏನು, ಈ ಎಲ್ಲ ವಿಚಾರವನ್ನ ತಿಳಿಸಲಿದ್ದಾರೆ. ಸೊ ಇದು ಆಕ್ಚುಲಿ ಒಂದು ಬಹಳ ಅದ್ಭುತವಾದ ಹೆಜ್ಜೆ. ಈ ಹಿಂದೆ ಪಿ.ವಿ. ನರಸಿಂಹರಾವ್ ಕಾಲದಲ್ಲಿ ಅವರು ಇಂಥದ್ದೊಂದು ಮಾತುಕತೆಗೆ ವಾಜಪೇಯಿ ಅವರನ್ನ, ವಿರೋಧ ಪಕ್ಷದಲ್ಲಿದ್ದಂತಹ ವಾಜಪೇಯಿ ಅವರನ್ನ ಆಯ್ಕೆ ಮಾಡ್ತಾರೆ. ಸೊ ಅದೊಂದು ಬಹಳ ಜಾಣ ನಡೆಯಾಗಿತ್ತು ಅಂತ. ಅಂಥದ್ದೇ ಒಂದು ಬಹಳ ಜಾಣ ನಡೆಯನ್ನ ಈಗ ಬೇರೆ ಬೇರೆ ದೇಶಗಳಿಗೆ ಕಳಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇರಿಸಿದ್ದಾರೆ ಅಂತಾನೆ ಹೇಳಬೇಕು. ಬಹಳ ಬುದ್ಧಿವಂತಿಕೆಯ ಹೆಜ್ಜೆ ಅಷ್ಟೇ ಅಲ್ಲ, ಬಹಳ ಒಳ್ಳೆಯ ಹೆಜ್ಜೆ ಇದು ಪ್ರಜಾಪ್ರಭುತ್ವದಲ್ಲಿ.